ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಇಂಗ್ಲಿ ಗ್ರಾಮದಲ್ಲಿ ತೆಂಗಿನ ಮರ ಕಟ್ಟಿ ಹಾಕಿ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಚರ್ಚೆ ಆಗ್ತಾ ಇದೆ. ಶ್ರೀರಾಮ್ ಸೇನೆಕದ ಅಂತ ಏನಾದ್ರು ಜಗಳ ಅಲ್ಲ ಅದು. ಅದಕ್ಕಿಂತ ಮುಂಚೆ ಬಂದು ಅವ್ರು ಯಾವ್ದೋ ಮನೇಲಿ ಬಂದು ಹೆಂಗಸಿನ ಜೋಡಿ ಜಗಳ ಆಡಿದ್ದು ಅದು ವೈಯಕ್ತಿಕ ಜಗಳ. ಅದು ಶ್ರೀರಾಮ್ ಸೇನೆಗೆ ಮುಸ್ಲಿಂ ಸಂಬಂಧ ಇಲ್ಲ. ಅವ್ರ ಮನೆಯಾಗ ಬಂದು ಅವ್ರು ಗಲಾಟೆ ಮಾಡ್ಯಾರ, ಅವ್ರು ಹೋಗಿ ಇವ್ರು ಬಡ್ದಾರ. ಎರಡು ಕಡೆ ಕೇಸ್ ಆಗಿದೆ ಅಷ್ಟೇ. ಶ್ರೀರಾಮ್ ಸೇನಾಕ್ಕೂ ಸಂಬಂಧ ಇಲ್ಲ. ಇದ್ರು ಇರ್ಬೋದು ಅವ್ರು. ಈ ಗಲಾಟೆಗೆ ಅದಕ್ಕೂ ಸಂಬಂಧ ಸಂಘಟನೆಗೆ. ಗಲಾಟೆ ಮಾಡಿರ್ಬೋದು. ಅದ್ರ ಪೊಲೀಸರು ಮತ್ತೆ ಆಕ್ಷನ್ ತಗೋತಾರೆ. ಹುಕ್ಕೇರಿ ಬಂದ್ಗೂ ಕೂಡ 3ನೇ ತಾರೀಕು ಕರೆ ಕೊಟ್ಟಿದ್ದಾರೆ. ಕೊಟ್ರೆ ಮಾಡ್ಲಿ ಯಾರು ಬೇಡಂದ್ರ ಅದ್ರಾಗ ಏನು ಪೊಲೀಸರದ್ದು ತಪ್ಪಿಲ್ಲ, ಬೇರೆಯವ್ರದ್ದು ತಪ್ಪಿಲ್ಲ. ಅವ್ರವ್ರ ಇಂಡಿವಿಜುವಲ್ ಜಗಳ. ಪೊಲೀಸರು ನಿಲ್ಲಿಸಿ ತಪಾಸಣೆ ನೋಡೋಣ. ಅದು ನೋಡ್ರಿ, ನೀವ್ ಹೇಳ ಚೆಕ್ ಮಾಡ್ತಾರ. ಯಾಕೆ ಹೊಡೆದ್ರು ಕೇಳೋಣ. ಅದೇನಂತ ದೊಡ್ಡ ತಪ್ಪಿತ್ತು, ಏನು ಯಾವ್ದು ಹೊಡೆದ್ರು ಏನದು ಕೇಳೋಣ. ಎಲ್ಲಾ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋರು ಯಾರಿಲ್ಲ. ಎಲ್ಲರೂ ಕೇಸ್ ಹಾಕಕ್ಕೆ ನಿಂತಿರ್ತಾರೆ. ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕ ಮ್ಯಾನೇಜ್ಮೆಂಟ್ ಮಾಡಕ್ಕ ಯಾರು ಇಲ್ಲ. ಕನಿಷ್ಠ ಇಂಥವ್ರನ್ನ ಅವ್ರು ಡ್ರೆಸ್ ಕೋಡ್ ಮಾಡಿ ಇಂಥವ್ರು ಅಷ್ಟ ಫೈನ್ ಹಾಕ್ಬೇಕು, ರಕ್ಷೆ ಮಾಡ್ಬೇಕು ಅಂತ ಅದನ್ನ ಗೊತ್ತಿಲ್ಲ. ನೋಡೋಣ, ಫೈನ್ ಹಾಕ್ಲಿಕ್ಕೆ ಯಾರಿಗೆ ಅಧಿಕಾರ ಇದೆ ಚೆಕ್ ಮಾಡೋಣ. ಜಲಾಶಯ ಅರ್ಧ ತುಂಬಿದಾವೆ. ಬಟ್ ಇದನ್ನ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆಲ್ಲ ಇದು ಮಾಡಿದ್ದಾರೆ. ಅರ್ಧದಷ್ಟು ತುಂಬಿದಾವೆ ಸರ್. ಏನ್ ಮಾಡ್ಬೇಕ್ರ? ಇಲ್ಲ, ಈಗ ಮೀಟಿಂಗ್ಸ್ ಎಲ್ಲ ಇದನ್ನ ಮಾಡ್ತಿದ್ದಾರೆ. ಈಗ ಅವಶ್ಯಕತೆ ಇಲ್ಲ. ಅಂತದೇನ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಇನ್ನು ನಮ್ಮ ಡ್ಯಾಮ್ ಪೂರ್ತಿ ತುಂಬಿಲ್ಲ, ಅರ್ಧ ಇದೆ. ಅದು ಈ ಸದ್ಯ ಮಾಡುವಂತ ಅವಶ್ಯಕತೆ ಇಲ್ಲ. ಅದು ನೀರು ಮೇಲ್ಗಡೆ ಬಂದದ್ದು ಗೊತ್ತಾದ್ರೆ ಅದು ಮಾಡ್ತಾರೆ ಡಿಸಿ ಅವರು. ಸರ್, ರಾಹುಲ್ ಜಾರಕಿಹೊಳಿ ಅವರು ಡಿಸಿಸಿ ಬ್ಯಾಂಕಿಂಗ್ ಇನ್ನು ಸೆಪ್ಟೆಂಬರ್ನಾಗ ಇಲೆಕ್ಷನ್. ಯಾಕಂದ್ರೆ ಕೆಲವೊಂದಿಷ್ಟು ಕಡೆ ಸಭೆಗಳನ್ನು ಇನ್ನೂ ಚರ್ಚೆ ನಡೀತಾರೆ ಎಲ್ಲ ಕಡೆ. 3-4 ಮಂದಿ ಎಲ್ಲ ಸ್ಪರ್ಧೆಗೆ ತಯಾರಾಗಿದಾರ. ಅಂತಿಮವಾಗಿ ಯಾರಾಗ್ತಾರ ಕಾದ್ ನೋಡೋಣ. ಇನ್ನು ಸೂಪರ್ ಸೀಡ್ ಅಂತ ಆದೇಶ ಆಗಿದೆ ಸರ್. ಯಾವಾಗ್ರೆ? ಮೊನ್ನೆ ಅದಕ್ಕೋಸ್ಕರ ಏನ್ ತಡೆ ಹಿಡಿಸ್ತೀರಾ ಸರ್? ನಮ್ಗೆ ಗೊತ್ತಿಲ್ಲ. ಶಾಸಕರದಾರ, ಅವ್ರ ಅದ್ರ ಬಗ್ಗೆ ಗಮನ ಹರಿಸ್ಬೇಕ್ರೆ. ನನಗೆ ಐಡಿಯಾ ಅದ್ರ ಬಗ್ಗೆ. ಸರ್, ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಎರಡು ಶಬ್ದಗಳನ್ನು ತೆಗಿಬೇಕು ಅನ್ನೋದು ಕೇಂದ್ರದ ಕೃಷಿ ಸಚಿವರನ್ನು ಚರ್ಚೆ ಮಾಡ್ತಾ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೂ ಇದ್ರ ಬಗ್ಗೆ ಪರ ಮತ್ತು ಅದ್ರ ಪರವಾಗಿ ಚರ್ಚೆ ಆಗ್ತಾ ಇದೆ. ಯಾವ್ದು ನೋಡ್ತಿರ್ತದೆ? ಅದೇನು ಪ್ರಶ್ನೆ ಎಲ್ಲ ತೆಗಿಲ್ಲ. ಸಂವಿಧಾನ ಅಂತಿಮ. ಅದ್ರ ಬಗ್ಗೆ ದಿವಸ ಹೇಳೋರು ಹೇಳ್ತಿರ್ತಾರ. 70 ವರ್ಷದಿಂದ ಹೇಳೋರು ಹೇಳ್ತಾರ. ಆದ್ರೂ ಸಂವಿಧಾನ ಅದೇ ಅಂತಿಮ. ಏನು ಅಸಮಾಧಾನ ಏನಾಗಿಲ್ಲ. ನಿಮ್ಗೆ ಹೆಂಗ್ ಏನಾದ್ರೆ ನೀವು ವ್ಯಾಖ್ಯಾನ ಮಾಡ್ತೀರಿ ನಮಗ್ ಗೊತ್ತಿಲ್ಲ. ಅಂತದೇನು ಅಸಮಾಧಾನ ಇಲ್ಲ. ಅವ್ರೊಬ್ಬರ ಸಾರ್ವಜನಿಕ ಸೇವಕರಂತ ಟ್ರೀಟ್ ಮಾಡ್ತೀವಿ ನಾವು. ನಾವೇನ್ ಪ್ರಶ್ನೆ ತೊಗೊಳಕ್ಕಾಗಲ್ಲ. ಯಾರಿದ್ರು ಸರ್ವಿಸ್ ಮಾಡ್ಬೇಕಷ್ಟೇ. ಅವ್ರಿದ್ರು ಮಾಡ್ಬೇಕಾ, ಯಾರಿದ್ರು ಮಾಡ್ಬೇಕು. ನೋಡೋಣ. ಅತ್ರ ಏನಂತ ಬಾಳ ಕೊಡ್ತಿರ್ತಾರೆ. ಅವ್ರ ಬದಕ್ಕೆ ಕೊಡ್ರಿ ನಮ್ಗೊಂದ್ ಅಂತಾರ. ನಾವ್ ಅವ್ರ ಕಡೆ ಇಸ್ಕೋತೀವಿ ಅಂತಾರ. ಮಂತ್ರಿ ಕಡೆ ಅಮ್ಮಾಗಿ ಇಸ್ಕೋತೀವಿ ಕೊಡ ಅಂತಾರ. ಫಸ್ಟ್ ಇಲ್ಲಿ ಅವ್ರಿದ್ದಾರೆ, MLA ಇದ್ದಾರ, ಆಯ್ತು ಮಂತ್ರಿ ಕಡೆ ತಗೊಂತ ಅವ್ರು ಕೊಟ್ಟು ಬಿಡ್ತಾರ. ನಾವ್ ಒಂದ್ಸಲ ಕೊಟ್ಟಿರ್ತೀವಿ, ನಾವು ಕೊಡೋಲ್ಲ. ನಾವಿದ್ದಾರೆ MLA ಕಡೆ ಇಸ್ಕೊಂಬ ಅಂತ ನಾವ್ ಹೇಳ್ತೀವಿ. ನಡೀದ ಅದೇ ಟ್ರಾನ್ಸ್ಫರ್ ಏನು ಕಾಮನ್, ಅದೇನು ಸೀರಿಯಸ್ ತೊಗೊಳಂತದ್ ಮ್ಯಾಟ್ರ್ ಅಲ್ಲ. ಬೈಲಹೊಂಗಲ AC ಅವರು ಬೆಂಗಳೂರಲ್ಲಿ ಸರ್ಕಾರಿ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಮುಂದಿನ ಅಂದ್ರೆ 2 ತಿಂಗಳು ಮುಂದಾಕಿ ಆರ್ಡರ್ ಮಾಡಿದ್ದಾರೆ. ಕೊಡಿ, ಅದೆಲ್ಲ ಡೀಟೇಲ್ ಕೊಟ್ರೆ ನೋಡ್ತೀವಿ. DC ಅವ್ರಿಗೆ ಹೇಳ್ತೀವಿ. ಆಲ್ರೆಡಿ ಯಾರು ಎನ್ಕ್ವೈರಿಗೆ ಹಾಕಿರ್ತಾರೆ. ನಾನು ಅವ್ರು ಕೇಳ್ತೇನೆ, ಚೆಕ್ ಮಾಡಿಸ್ತೀವಿ. ಇದ್ರ ಎನ್ಕ್ವೈರಿ ಮಾಡತ್ ಹೇಳೋಣ. ಅದ್ರಾಗ ಏನು ಪ್ರಶ್ನೆ? ಕೇಂದ್ರ ಹಣಕಾಸಿನ ಸಚಿವರಿಗೆ ಬೇಕಾದ್ರೆ ಏನ್ ರಾಜ್ಯದ ವಿಷಯದಲ್ಲಿ ಬರುವಂತ ಬಾಕಿಗಳ ಬಗ್ಗೆ ಜಲ್ದಿ ಕೊಡ್ತಾರ? ಬಾಕಿ ಇದೆ. ಕೆಲವು ಡೆವಲಪ್ಮೆಂಟ್ಗೆ ನೀರಾವರಿಗೆ ದುಡ್ಡು ಕೊಡಬೇಕಿದೆ. ಅವರು ಬೇರೆ ಸಮಸ್ಯೆ ಇದೆ. ಆಮ್ಯಾಗ ಅದೇನು ರೂಲ್ ಇದೆಯಲ್ಲ, ಸ್ವಲ್ಪ ದುಡ್ಡು ಬರ್ತೈತೆ ನಮಗೆ. ಅದು ಅಟ್ಲೀಸ್ಟ್ 50